ಹಾಯ್ ಫ್ರೆಂಡ್ಸ್, ನಿಮಗೆ ಹುರುಳಿಕಾಳು ಅಂದರೆ ಇಷ್ಟ ಇದೆಯಾ? ಇಷ್ಟ ಇಲ್ಲ ಅಂದರೂ ಚಿಂತೆ ಇಲ್ಲ. ಇದೇ ಥರ ಮಾಡಿ ನೋಡಿ, ನಿಮಗೆ ಖಂಡಿತವಾಗಿ ಇಷ್ಟ ಆಗ್ತದೆ. ವೆಲ್ಕಮ್ ಟು ಲಿವಿಂಗ್ ಎ ರೈನ್ಬೋ. ದಿಸ್ ಈಸ್ ಯುವರ್ ಶ್ರೇಣಿ ಬಿಬು. ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ಸಖತ್ತಾಗಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಹುರುಳಿಕಾಳು ಮೊಳಕೆ ಬಡಿಸಿರಬೇಕು. ಮೊಳಕೆ ಬಡಿಸಿದ್ರೆ ನಮಗೆ ತಂಪಾಗುತ್ತೆ, ದೇಹಕ್ಕೆ ತಂಪು, ಅದೇ ಥರ ನ್ಯೂಟ್ರಿಯನ್ಸ್ ಜಾಸ್ತಿ ಇರುತ್ತೆ. ಮಕ್ಕಳಿಗಾದರೂ ದೊಡ್ಡವ್ರಿಗಾದ್ರೂ ಇದು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಫ್ರೆಂಡ್ಸ್. ಅದೇ ಥರ ಈ ಥರ ನೀವು ಮಾಡಿ ನೋಡಿ, ಮಕ್ಕಳು ಸಹ ತಿಂದೇ ತಿಂತಾರೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಮೊಳಕೆ ಬರಿಸಿದಂತಹ ಹುರುಳಿಕಾಳನ್ನ ತಗೊಂಡಿದ್ದೀನಿ. ಒಂದು ದಿನ ನೆನೆ ಹಾಕಿ ಅದನ್ನು ಒಂದು ಚೆನ್ನಾಗಿರೋ ಬಟ್ಟೆಯಲ್ಲಿ ಕಟ್ಟಿ ಮಾರನೇ ದಿನ ತೆಗೆದು ನೋಡಿದ್ರೆ ಮೊಳಕೆ ಇರುತ್ತೆ. ಅದನ್ನು ತೆಗೆದಿದ್ದೀವಿ. ಈಗ ನೋಡಿ, ಅದಕ್ಕೆ ಒಂದು ಈರುಳ್ಳಿ, ಟೊಮೆಟೊ, ಅದೇ ಥರ ಕರಿಬೇವು ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಮಗೆ ಬೇಯಿಸೋಕೆ ಇಡೋಣ ಫ್ರೆಂಡ್ಸ್. ಈಗ ನಮಗೆ ಅದನ್ನು ಬೇಯಿಸೋಕೆ ಇಡೋಣ ಫ್ರೆಂಡ್ಸ್. ಅದು ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ನಮಗೆ ಒಂದು ಮಸಾಲೆ ರೆಡಿ ಮಾಡಬೇಕು. ಒಂದು ಬೌಲ್ ಆಗುವಷ್ಟು ತೆಂಗಿನ ತುರಿ ತಗೊಳ್ಳಿ. ನೋಡಿ, 2 ಚಕ್ಕೆ ತಗೊಂಡಿದ್ದೀನಿ, ಎರಡು ಸಾಕು. ಅದೇ ಥರ 2 ಲವಂಗ ತಗೊಂಡಿದ್ದೀನಿ. ಜಾಸ್ತಿ ಹಾಕಬೇಡಿ, ಜಾಸ್ತಿ ಹಾಕಿದರೆ ಅದು ಒಂಥರ ಸ್ಮೆಲ್ ಚೆನ್ನಾಗಾಗೋದಿಲ್ಲ. ಈಗ ಬಂದು ಸೋಂಪು ಒಂದು 2 ಟೀ ಸ್ಪೂನ್ ತಗೊಳ್ಳಿ, ಸಾಕು. ನೋಡಿ, ಅದಕ್ಕೆ ಬಂದು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನು ನಾವು ತಗೋಬೇಕು. ಇದನ್ನು ನಾವು ಚೆನ್ನಾಗಿ, ಈ ತೆಂಗಿನ ತುರಿ ಏನಿದೆ ಇದನ್ನು ನಾವು ಈ ಮಸಾಲೆ ಹಾಕಿ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್. ನೋಡಿ, 1 ಟೀ ಸ್ಪೂನ್ ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಚೆನ್ನಾಗಿ ಉರಿಯೋಣ ಫ್ರೆಂಡ್ಸ್. ಇದಕ್ಕೆ ನೀವು ಒಣಗಿದ ಮೆಣಸಿದ್ರೆ, ಇಲ್ಲ ನಿಮ್ಮ ಕೈಲಿ ಒಣಗಿದ್ದು ಕೊರಿಯಾಂಡರ್ ಇದ್ದರೆ ಹಂಗೆ ಹಾಕಿ. ಅದೇ ನಮಗೆ ಪೌಡರ್ಗಿಂತ ಅದೇ ಚೆನ್ನಾಗಾಗುತ್ತೆ. ಬಟ್ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಎಲ್ಲ ಪೌಡರ್ ಇರೋದು. ಹಾಗಾಗಿ ಸ್ವಲ್ಪ ಹುರಿದ ಮೇಲೆ ನಮಗೆ ಆ್ಯಡ್ ಮಾಡೋಣ ಫ್ರೆಂಡ್ಸ್. ಮತ್ತು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಅದೇ ಥರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಕಾಣಿಸ್ತಿದೆಯಾ, ಅದನ್ನು ಒಂದು ಸತಿ ಕ್ಲಿಕ್ ಮಾಡಿ ಆಲ್ನ ಪ್ರೆಸ್ ಮಾಡಿ. ಆಗ ಮಾತ್ರ ನಾನು ಮಾಡೋ ವೀಡಿಯೋಸದೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಫ್ರೆಂಡ್ಸ್. ನೋಡಿ, ಇದೇ ಥರ ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ಈಗ ನಮಗೆ ಅದಕ್ಕೆ ಟರ್ಮರಿಕ್ ಪೌಡರ್ ಹಾಕೋಣ. ಕಾಲು ಟೀ ಸ್ಪೂನ್ ಟರ್ಮರಿಕ್ ಪೌಡರ್, ಅದೇ ಥರ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋಣ. ಮತ್ತು 2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಇಷ್ಟನ್ನು ಹಾಕೋಣ. ಬೇರೆ ಮಸಾಲೆಗಳು ಯಾವುದು ಹಾಕಬೇಡಿ. ನಾವು ಅದನ್ನು ಚಕ್ಕೆ ಲವಂಗ ಎಲ್ಲ ಸೇರಿಸಿದ್ದೀವಲ್ಲ, ಹಾಗಾಗಿ ಬೇರೆ ಮಸಾಲ ಐಟಮ್ಗಳು ಬೇರೆ ಯಾವುದು, ಗರಂ ಮಸಾಲ ಆಗಲಿ, ಚಿಕನ್ ಮಸಾಲ ಆಗಲಿ ಏನೂ ಬೇಡ. ಇಷ್ಟೇ ಸಾಕು. ಚೆನ್ನಾಗಿ ಹುರಿದು ಈಗ ರೆಡಿಯಾಗಿದೆ. ಇದನ್ನು ನಾವೀಗ ಗ್ರೈಂಡ್ ಮಾಡ್ಕೊಂಡು ತೊಗೊಬರೋಣ ಫ್ರೆಂಡ್ಸ್. ಈಗ ನೋಡಿ, ನಮ್ಮ ಹುರುಳಿಕಾಳು ಏನಿದೆ ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ನಮಗೆ ಒಗ್ಗರಣೆ ಕೊಡೋಣ ಫ್ರೆಂಡ್ಸ್. ಹಾಗಾಗಿ ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲ್ ಆ್ಯಡ್ ಮಾಡೋಣ. ಯಾಕೆಂತ ಹೇಳಿದ್ರೆ ನಾವು ಆಲ್ರೆಡಿ ಅದಕ್ಕೆ ತೆಂಗಿನ ತುರಿ ನಾವು ಉರಿಬೇಕಾದ್ರೆ ಅದಕ್ಕೆ ಕೋಕೋನಟ್ ಆಯಿಲ್ ಆ್ಯಡ್ ಮಾಡಿದ್ದೀವಿ. ಹಾಗಾಗಿ ಬೇರೆ ಆಯಿಲ್ ಆ್ಯಡ್ ಮಾಡೋದು ಬೇಡ, ಅದನ್ನೇ ಹಾಕೋಣ. ನೋಡಿ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ. ಅದು ಚಟಪಟ ಅಂತ ಅಂದಮೇಲೆ ಸ್ವಲ್ಪ ಕರಿ ಲೀವ್ಸ್ ಹಾಕೋಣ ಫ್ರೆಂಡ್ಸ್. ಈಗ ಕರಿ ಲೀವ್ಸ್ ಹಾಕಿದ್ದೀನಿ. ಈಗ ನಾವೇನು ಬೇಯಿಸಿಟ್ಟಿದ್ದೀವಿ ಹುರುಳಿಕಾಳು, ಅದನ್ನು ನಮಗೆ ಆ್ಯಡ್ ಮಾಡೋಣ ಫ್ರೆಂಡ್ಸ್. ಮತ್ತು ಈ ಹುರುಳಿಕಾಳು ಮೊಳಕೆ ಬರಿಸೋದೇ ತಿಂದರೆ ಬಾಡಿಗೆ ತುಂಬ ಹೀಟ್ ಆಗುತ್ತೆ. ಹಾಗಾಗಿ ಈ ಟೈಮಲ್ಲಂತೂ, ಬೇಸಿಗೆ ಕಾಲದಲ್ಲಂತೂ ಮೊಳಕೆ ಬರಿಸಿಯೇ ನಾವು ಸಾರು ಮಾಡೋಕ್ಕೆ ಟ್ರೈ ಮಾಡೋಣ. ಹಾಗಾದರೆ ಮಾತ್ರ ಸ್ವಲ್ಪ ತಂಪಾಗುತ್ತೆ, ನಮ್ಮ ಬಾಡಿಗೆ ತಂಪಾಗುತ್ತೆ. ನೋಡಿ, ನಾನು ಏನು ರುಬ್ಬಿಟ್ಟಿದ್ದೀನೋ, ಮಸಾಲೆ ಹುರಿದಿಟ್ಟಿದ್ನೋ ಅದನ್ನು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ನೈಸಾಗಿ ರುಬ್ಕೊಂಡಿರಬೇಕು. ಈಗ ನಾನು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ನಾನು ಆಗಲೇ 2 ಟೊಮೆಟೊ ಸೇರಿಸಿದ್ದೆ. ನಮ್ಗೆ ಅಷ್ಟೇ ಹುಳಿ ಸಾಕು. ನಮ್ಮ ಮನೇಲಿ ಹುಳಿ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು. ನಿಮಗೆ ಇನ್ನೂ ಹುಳಿ ಬೇಕು ಅಂತಿದ್ರೆ, ನಿಮಗಿನ್ನೂ ಹುಳಿ ಜಾಸ್ತಿ ನೀವು ತಿಂತೀರಾ ಅಂತಿದ್ರೆ ಸ್ವಲ್ಪ ಹುಳಿ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಹುಳಿ ನೀರು ನಿಮಗೆ ಆ್ಯಡ್ ಮಾಡಿ ಇದು ಮಾಡ್ಬೋದು. ನೋಡಿ, ಈಗ ಎಷ್ಟೇ ಆಯಿತು, ಇನ್ನೊಂದು ಕುದ್ದು ಬಂದರೆ ಸರಿ. ಒಂದು 5 ನಿಮಿಷ ನಮಗೆ ಕುದಿಸೋಣ ಫ್ರೆಂಡ್ಸ್.
ಹಾಗೆ ನೋಡಿ ಫ್ರೆಂಡ್ಸ್, ಅಲ್ಲಿ ಲೈಕ್ ಸಿಂಬಲ್ ಕಾಣಿಸ್ತಿದೆಯಾ, ಒಂದು ಸತಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಈಗ ನಮ್ಮ ಸಾರು ಬಂದು ರೆಡಿ ಆಗಿದೆ ಫ್ರೆಂಡ್ಸ್. ನಾನು ಆಗಾಗ ಮಾಡ್ತಾಯಿರ್ತೀನಿ, ನನ್ನ ಮಕ್ಕಳಿಗಂತೂ ಚಪಾತಿ ಜೊತೆ ಹುರುಳಿಕಾಳು ಸಾರು ತುಂಬ ಇಷ್ಟ, ಹಾಗಾಗಿ ನಾನು ಆಗಾಗ ಮಾಡ್ತಾಯಿರ್ತೀನಿ. ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.